ಇಲ್ಲಿಂದ ಶುರು ಮಾಡೋಣ. ಧ್ರುವ ಸರ್ಜಾ ಅಭಿನಯದ ಬಹುನಿರೀಕ್ಷಿತ ಸಿನಿಮಾಗಳಲ್ಲೊಂದು ಮಾರ್ಟಿನ್. ಹೆಚ್ಚು ಕಡಿಮೆ 4 ವರ್ಷಗಳಿಂದ ಈ ಚಿತ್ರಕ್ಕೆ ಇವರ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ. ಇನ್ನು ಮಾರ್ಟಿನ್ ಪ್ಯಾನ್ ಇಂಡಿಯಾ ಸಿನಿಮಾ ಚಿತ್ರಕ್ಕೆ ಕೋಟಿ ಹಣವನ್ನು ನಿರ್ಮಾಪಕ ಉದಯ್ ಮೆಹ್ತಾ ಸುರಿದಿದ್ದಾರೆ. ಹೀಗಾಗಿ ಚಿತ್ರದ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ. ಬಹುದೊಡ್ಡ ಅಗ್ನಿ ಪರೀಕ್ಷೆಯು ತಂಡದ ಮುಂದೆ ಇದೆ. ಆದ್ರೆ ಈ ಪರೀಕ್ಷೆ ಫಲಿತಾಂಶ ಯಾವತ್ತು ಅನ್ನೋದಕ್ಕೆ ಉತ್ತರ ಇನ್ನೂ ಇಲ್ಲ. ಇದರ ನಡುವೆ ಮಾರ್ಟಿನ್ ಅಂಗಳದಿಂದ ಸುದ್ದಿಯೊಂದು ಹೊರಬಂದಿದೆ. ಹೌದು, ಮಾರ್ಟಿನ್ ಚಿತ್ರದಲ್ಲಿನ ತಮ್ಮ ಪಾತ್ರಕ್ಕೆ ಧ್ರುವ ಸರ್ಜಾ ತಮ್ಮ ಧ್ವನಿಯನ್ನು ನೀಡಿದ್ದಾರೆ. ಚಿತ್ರದ ಡಬ್ಬಿಂಗ್ ಪೂರ್ಣಗೊಳಿಸಿದ್ದಾರೆ. ಇನ್ನು ಮಾರ್ಟಿನ್ ಪ್ಯಾನ್ ಇಂಡಿಯಾ ಸಿನಿಮಾದ ಹಿನ್ನೆಲೆ ಎಲ್ಲ ಭಾಷೆಯಲ್ಲಿ ಧ್ರುವ ತಾವೇ ಖುದ್ದು ತಮ್ಮ ಪಾತ್ರಕ್ಕೆ ಡಬ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಮೂಡೋದು ಸಹಜ. ಆದ್ರೆ ಈ ಪ್ರಶ್ನೆಗೆ ಸದ್ಯಕ್ಕೆ ನಿಖರವಾದ ಉತ್ತರ ಇಲ್ಲ. ಡಬ್ಬಿಂಗ್ ಕೆಲಸಗಳನ್ನು ಧ್ರುವ ಮುಗಿಸಿದ್ದಾರೆ ಅನ್ನೋದಷ್ಟೇ ಸದ್ಯದ ಲೇಟೆಸ್ಟ್ ನ್ಯೂಸ್. ಎಪಿ ಅರ್ಜುನ್ ನಿರ್ದೇಶನದ ಚಿತ್ರದಲ್ಲಿ ವೈಭವಿ ಶಾಂಡಿಲ್ಯ ನಾಯಕಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅನ್ವೇಷಿ ಜೈನ್ ಹಾಗೂ ಸುಕೃತ ವಾಗ್ಲೆ ಕೂಡ ಪ್ರಮುಖ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ಇನ್ನು ಕೆಲ ದಿನದ ಹಿಂದೆ ಚಿತ್ರದ ಚಿತ್ರೀಕರಣವನ್ನು ಮುಗಿಸಿರುವ ಚಿತ್ರತಂಡ ಸಾವಿನ ದವಡೆಯಿಂದ ಇತ್ತೀಚೆಗಷ್ಟೇ ಪಾರಾಗಿತ್ತು. 22 ನಿಮಿಷ ಫ್ಲೈಟ್ನಲ್ಲಿ ನರಕಯಾತನೆಯನ್ನು ಅನುಭವಿಸಿತ್ತು. ಜೀವಂತ ಮರಳಿ ಬಂದಿದ್ದೆ ಪವಾಡ ಎಂಬ ಮಾತನ್ನು ಕೂಡ ಚಿತ್ರತಂಡ ಹೇಳಿತ್ತು. ಮಾರ್ಟಿನ್ ಚಿತ್ರದ ಡಬ್ಬಿಂಗ್ ಕೆಲಸ ಮುಕ್ತಾಯವಾದ ಬೆನ್ನಲ್ಲಿಯೇ ಧ್ರುವ ಸರ್ಜಾ ಅಭಿನಯದ ಯಾವ ಸಿನಿಮಾ ಮೊದಲು ತೆರೆಗೆ ಬರಲಿದೆ ಅನ್ನೋ ಚರ್ಚೆ ಧ್ರುವ ಅವರ ಅಭಿಮಾನಿ ವಲಯದಲ್ಲಿ ಶುರುವಾಗಿದೆ. ಯಾಕಂದ್ರೆ ಕೆಡಿ ಚಿತ್ರದ ಚಿತ್ರೀಕರಣ ಕೂಡ ಮುಕ್ತಾಯದ ಹಂತದಲ್ಲಿದೆ. ಕೆಡಿ ಬಗ್ಗೆ ಪ್ರೇಮ್ ಯಾವ ಕ್ಷಣದಲ್ಲಾದ್ರೂ ಬ್ರೇಕಿಂಗ್ ನ್ಯೂಸ್ ನ ಕೊಡಬಹುದು. ಇನ್ನು ಸದ್ಯಕ್ಕೆ IPL ಕಾವು ಏರಲಿದೆ. ಮೇ ಅಂತ್ಯದವರೆಗೆ ಎಲ್ಲರೂ IPL ಧ್ಯಾನದಲ್ಲಿರೋ ಕಾರಣಕ್ಕೆ ಮಾರ್ಟಿನ್ ಚಿತ್ರವನ್ನ ಜೂನ್ಗಿಂತ ಮೊದಲು ಬಿಡುಗಡೆ ಮಾಡುವ ಧೈರ್ಯವನ್ನ ಎಪಿ ಅರ್ಜುನ್ ಹಾಗೂ ನಿರ್ಮಾಪಕ ಉದಯ್ ಮೆಹ್ತಾ ಮಾಡಲ್ಲ. ಇನ್ನು ಕೆಡಿ ವಿಚಾರದಲ್ಲಿ ಕೂಡ ಪ್ರೇಮ್ ರಿಸ್ಕ್ ತೆಗೆದುಕೊಳ್ಳಲ್ಲ. ಈ ಕಾರಣಕ್ಕೆ ಜೂನ್ ನಂತರದಲ್ಲಿ ಇವೆರಡು ಸಿನಿಮಾದಲ್ಲಿ ಮೊದಲು ಯಾವ ಸಿನಿಮಾ ಬಿಡುಗಡೆ ಆಗುತ್ತೆ ಅನ್ನೋ ಕುತೂಹಲ ಅಭಿಮಾನಿಗಳದ್ದು. ಒಟ್ಟಿನಲ್ಲಿ ಸದ್ಯಕ್ಕೆ ಧ್ರುವ ಸರ್ಜಾ ಮಾರ್ಟಿನ್ ಚಿತ್ರದ ಡಬ್ಬಿಂಗ್ ಕೆಲಸವನ್ನು ಮುಗಿಸಿದ್ದಾರೆ. ಚಿತ್ರದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಸದ್ಯಕ್ಕೆ ಭರದಿಂದ ಸಾಗಿವೆ. ಬೆಳ್ಳಿ ಪರದೆಯಲ್ಲಿ ಮಾರ್ಟಿನ್ ದಗದಗಿಸೋದು ಯಾವಾಗ ಅನ್ನೋದು ಸದ್ಯದ $1 ಮಿಲಿಯನ್ ಪ್ರಶ್ನೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನೀವು ಇದುವರೆಗೂ ಕೋಟಿನ್ ಕ್ರಿಯೇಷನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫಿಲಂ ರಿಲೇಟೆಡ್ ಎಲ್ಲ ಲೇಟೆಸ್ಟ್ ನ್ಯೂಸ್ ಈ ಚಾನಲ್ ನಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.